ನಗರದ ನೆಹರು ಮೈದಾನದಲ್ಲಿ 12ನೇ ತಾರೀಕಿಗೆ ಆಯೋಜಿಸಿದ್ದ ವನ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತರಾದಂತಹ ಎಚ್ ನಾಗಪ್ಪನವರು ಆಗಮಿಸಿದ್ದರು ಹಾಗೂ ಅರಣ್ಯ ಅಧಿಕಾರಿ ನೂತನ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ಥಳೀಯ ಕಾನ್ವೆಂಟಿನ ಮುಖ್ಯ ಶಿಕ್ಷಕಿ ರೇಷ್ಮಾ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ಶಿಕ್ಷಕಿ ಸಿಸ್ಟರ್ ಲಿಡಿಯಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾನ್ವೆಂಟ್ ಶಾಲೆಯ ಮಕ್ಕಳು ಹುಮ್ಮಸ್ಸಿನಿಂದ ಈ ಒಂದು ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡ ನೆಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಚ್ ನಾಗಪ್ಪನವರು ಆದಷ್ಟು ಬೇಗ ಈ ಒಂದು ಗಿಡಗಳಿಗೆ ಉತ್ತಮ ಆರೈಕೆ ಮಾಡುವಂಥ ಎಲ್ಲ ಮೂಲ ಸೌಕರ್ಯವನ್ನು ಒದಗಿಸಿಕೊಡುವುದಾಗಿ ಹಾಗೂ ಪಾರ್ಕ್ ಕೂಡ ನಿರ್ಮಾಣ ಮಾಡಿಕೊಡುವ ಭರವಸೆಯನ್ನು ನೀಡಿದರು. ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ನೂತನವರು ಮಾತನಾಡಿ ಈ ಒಂದು ಪ್ರತಿಯೊಂದು ಗಿಡ ನೆಡುವ ಕಾರ್ಯದಲ್ಲಿ ನೀವು ಎಂದು ನಮ್ಮೊಂದಿಗೆ ಕೇಳುತ್ತೀರ ಆಗ ಎಲ್ಲ ನಮ್ಮ ಸಹಕಾರ ನಿಮ್ಮೊಂದಿಗೆ ಇರುತ್ತದೆ ಎಂದು ನಮ್ಮೊಡನೆ ಸೇರಿ ಮಾತನಾಡಿದರು. ಸಂದರ್ಭದಲ್ಲಿ ಶಾಲಾ ಮಕ್ಕಳು ಗಿಡ ನೆಟ್ಟಿ ಮಣ್ಣು ಹಾಕಿ ಗಿಡಗಳಿಗೆ ನೀರು ಹಾಕಿದರು. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿ ಕೊನೆಯಲ್ಲಿ ಲೈವ್ ಸಾಗರ್ KA15ನಿಂದ ಮಕ್ಕಳಿಗೆ ಸಿಹಿ ಹಾಗೂ ಪೆನ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ DMPCಯ ಅಧ್ಯಕ್ಷರಾದ ಎಂ ರಾಘವೇಂದ್ರ ಹಾಗೂ ಸುದ್ದಿ ಸಹ್ಯಾದ್ರಿಯ ಮಾಲೀಕರಾದಂತಹ ರಾಘವೇಂದ್ರ ಹಾಗೂ DMPCಯ ಸದಸ್ಯರು ಹಾಗೂ ಕಾನ್ವೆಂಟ್ ಶಾಲೆಯ ಶಿಕ್ಷಕಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಹಾಗೆಯೇ ಮುಂದಿನ ದಿನದಲ್ಲೂ ಕೂಡ ಈ ಒಂದು ಗಿಡವನ್ನು ಉಳಿಸುವಂತಹ ಕಾರ್ಯ ನಮ್ಮದಾಗಿದೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸೋಣ. ಹಾಗೆಯೇ ಈ ಗಿಡಕ್ಕೆ ದಿನಂಪ್ರತಿ ನೀರು ಹಾಕುವಂತಹ ಎಲ್ಲ ಒಂದು ಕೆಲಸ ಕಾರ್ಯದಲ್ಲೂ ನಿಮ್ಮ ಸಹಾಯ ಕೂಡ ನನಗೆ ಬೇಕಾಗಿದೆ. ಮುಂದಿನ ದಿನದಲ್ಲಿ ಇದಕ್ಕೆ ಸಹಕರಿಸಿ ಎಂದು ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು. ಹೀಗೆ ಸುದ್ದಿ ನೋಡಿ.